ಈ ನಿರೀಕ್ಷೆ ಮನುಷ್ಯನಾದವನಿಗೆ ಇರಬೇಕು ಅಂತಕ್ಕಂಥ ಪದ ಇದೆಯಲ್ಲ, ಇದೇ ತಪ್ಪು. ನಿರೀಕ್ಷೆ ಅದು ಕನಸದು, ಜೀವನ ಅಲ್ಲ. ನಾನು ಓದ ತಕ್ಷಣ ಈ ಕೆಲಸ ಆಗಿರಬೇಕು, ನಾನು ಓದ ತಕ್ಷಣ ವ್ಯಕ್ತಿ ನನ್ನನ್ನು ಈ ಥರ ವೆಲ್ಕಮ್ ಮಾಡ್ಕೋಬೇಕು, ನಿರೀಕ್ಷೆ. ಅದಾಗಲ್ಲ. ಏನು ಮಾಡೋದು? ಆಗಬೇಕಿತ್ತು, ಆಗಲ್ಲ. ಮತ್ತೇನು ಮಾಡೋದು? ನಾನು ಮದುವೆ ಮಾಡ್ಕೊಂಡ್ಮೇಲೆ ನಾನು ತುಂಬ ಚೆನ್ನಾಗಿ ಸೆಟ್ಲ್ ಆಗ್ತೀನಿ, ನಾನು ಸಿಗೋ ಹೆಂಡತಿ ಈ ಥರ ಇರ್ತಾಳೆ, ಈ ಥರ ಇರ್ತಾಳೆ, ಹಿಂಗೆ ನೋಡ್ಕೋತಾಳೆ, ಈ ಥರ ಅಡುಗೆ ಮಾಡ್ತಾಳೆ, ಅದೊಂದು ಕ್ಲಾರಿಟಿ. ಅದು ಅವ್ರದ್ದೇ ತಾನೇ ಕಲ್ಪನೆ. ಅಲ್ಲೇ ಒಳಗೆ ಅದು ನೋಡಿದ್ರೆ ಝೀರೋನಲ್ಲಿ ಇರ್ತಾಳೆ. ಏನು ಮಾಡೋಣ? ಚೇಂಜ್ ಮಾಡೋದಾ? ಆಗಲ್ಲ. ಮತ್ತು ನಾವು ಅಂದ್ಕೊಂಡಿದ್ದಿಲ್ವಲ್ಲ ಅಲ್ಲಿ. ನಿರೀಕ್ಷೆ ಮಾಡೋದೇ, ನಿರೀಕ್ಷೆಯಲ್ಲಿರೋದೇ ಮನುಷ್ಯನ ಮೊದಲನೇ ದೊಡ್ಡ ದೌರ್ಭಾಗ್ಯ, ದುರ್ಬಲತೆ. ಹಿಂಗೆ ಮಾಡೇ ನಾವು ಸತ್ತೋಗಿರೋದು. ಜೀವ ಸಹಿತ ಇಲ್ಲವೇ ಇಲ್ಲ, ಕಣ್ಣು ಬಿಡ್ತಾ ಇದ್ದೀವಿ ಅಷ್ಟೇ, ಉಸಿರಾಡ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದೇನೂ ಸಿಕ್ಕಿಲ್ಲ. ಸಿಕ್ಕಿದೇನಮ್ಮ? ಇಲ್ಲ. ಹಾಗಿದ್ದ ಮೇಲೆ ನಿರೀಕ್ಷೆ, ಎಷ್ಟು ನಿರೀಕ್ಷೆಗಳನ್ನು ಪಟ್ಟಿ ಮಾಡೋಣ? ಒಬ್ಬ ಮನುಷ್ಯನಿಗೆ ಏನೆಲ್ಲ ಬೇಕು ಅನ್ನೋದು ನಿರೀಕ್ಷೆ ಪಟ್ಟಿ ಮಾಡೋದು ಸಾಧ್ಯನಾ? ಇಲ್ಲ. ಈಗ ನಾನು ನಿನ್ನ ಕೇಳ್ತೀನಿ, ಅಮ್ಮ ನಿನ್ನ ನಿರೀಕ್ಷೆ ಏನಮ್ಮ ಅಂತ. ನೀನು ಕೊಡ್ತೀಯ ಸಾಯಂಕಾಲ 5 ಗಂಟೆವರೆಗೂ ಬೇಕಾದ್ರೆ ಕೊಡ್ತೀಯ ಪಟ್ಟಿನ, ಹೌದಾ? ಹೌದು. ನನಗೆ ಈಗ ಇರಬೇಕು, ಹಿಂಗಿರಬೇಕು, ಮದುವೆ ಜೀವನ ಈ ಥರ ಇರಬೇಕು, ನನ್ನ ಆರೋಗ್ಯ ಹೀಗಿರಬೇಕು, ಹೌದಾ? ಸಾಧ್ಯ ಇದೆಯಾ ಇದು? ಇಲ್ಲ ಅಲ್ಲ. ಈಗ ನಿರೀಕ್ಷೆ ಇಟ್ಕೋಬೇಕಾ? ಒಂದು, ನಾವೇನಾದರೂ ಒಂದು ಸಾಧನೆ ಮಾಡಬೇಕು. ಇದೆಂಥ ಸುಳ್ಳು ಮಾತು ಅಂದರೆ ನಮ್ಮ ದೇಶದಲ್ಲಿ ಆಡ್ತಿರೋದು. ಸಾಧನೆ ಅಂತ ಯಾರೇ ಮಾಡವ್ರೆ, ಸಾಧನೆ ಆಗೋದೇ ಇಲ್ಲ. ಯಾಕೆ ಅಂದರೆ ಸಾಧನೆಗೆ ಮೂಲ ಅರ್ಥ ಏನು? ಯಾರನ್ನೇ ಕೇಳಿದ್ದು ಒಂದು ಚೆನ್ನಾಗಿ ಹೇಳ್ತಾರೆ, ಡಬ್ಬಿಂಗ್ ಇದು ಏನಕ್ಕೆ ಕೊಟ್ಟಿದೆಯಾ ಇಲ್ಲಿ? ಏನೋ ಸಾಧನೆ ಮಾಡೋಕ್ಕೆ. ಅಯ್ಯೋ ಕಮ್ಮಂಗಿ ಮುಂಡಿದೆ. ಸಾಧನೆ ಅಂದರೆ ಏನು ಅರ್ಥ ಏನು? ಫಸ್ಟು ಅಪ್ಪ ಅಂದರೆ ಏನೋ ಗೊತ್ತಿಲ್ಲ, ಅಮ್ಮ ಅಂದರೆ ಏನೋ ಗೊತ್ತಿಲ್ಲ. ಅದೇ ಜನ್ಮ ಕೊಟ್ಟವರಲ್ಲ. ಇಷ್ಟೇ ನಾನು ಜೀವನ ತಿಳ್ಕೊಂಡಿರೋದು. ಅಪ್ಪ ಅನ್ನೋದಕ್ಕೆ ಅರ್ಥ ಹೇಳೋಕ್ಕಾಗಿದೆ ನಮ್ಮ ಮಕ್ಕಳ ಕೈಲಿ? ಇಲ್ಲ. ಇಲ್ಲ. ಅಪ್ಪ ಮಕ್ಕಳಿಗೆ ಹೇಳ್ಕೊಡೋಕ್ಕಾಗಿದೆಯಾ ಅಪ್ಪ ಅನ್ನೋ ಸ್ಥಾನ ಏನಂತ? ಮತ್ತು ಎಲ್ಲ ಬರೀ ಹುಸಿ, ಬರೀ ಸುಳ್ಳು. ನಮ್ಮ ಜೀವನವೇ ಸುಳ್ಳು. ಯಾರೋ ಮಾತಾಡ್ತಾರೆ, ಅದು ಕೇಳಿಸ್ಕೊಂಡು ಇನ್ನೊಬ್ಬರು ಮಾತಾಡ್ಬಿಡೋದು. ಇದೇ ತಾನೇ? ಹೌದು ಹೌದು. ಇದು ಜೀವನ ಅಲ್ಲ, ಇದು ಸಾಧನೆ ಅಲ್ಲ. ಸಾಧನೆಯ ನಿಜವಾದ ಅರ್ಥ ಪ್ರೀತಿ. ಎಲ್ಲರನ್ನೂ ಪ್ರೀತಿಯಿಂದ ತಗೊಂಡೋಗ್ತಾನಲ್ಲ ಮನೆ ಯಜಮಾನ, ಅದು ಸಾಧನೆ. ಮಗಳು ಕಂಡ್ರೆ ಅಪ್ಪನಿಗಾಗಲ್ಲ, ಮಗನ ಕಂಡ್ರೆ ಅಮ್ಮನಿಗಾಗಲ್ಲ, ತಂಗಿ ಕಂಡ್ರೆ ಅಕ್ಕನಿಗಾಗಲ್ಲ. ಇದು ಮನೆ ಪ್ರತಿ ಮನೇಲಿ ಇದೆ ತಾನೇ? ಇದ್ದೇ ಇದೆ. ಹೌದು. ಮಾಡಿ ರಿಪೇರಿ ಮಾಡೋದು ಹೆಂಗೆ? ನಿಮ್ಮ ಸಾಧನೆ ನೋಡಾಡ್ತ ಹೇಳ್ತಿರಲ್ಲ, ಎಷ್ಟುದ್ದ ನಾನು ಸಾಧನೆ ಮಾಡಿದ್ದೀನಿ. ನಾನು ಮುಂದೆ ಕೂತ್ಕೊಂಡು ಹೇಳಬೇಕು. ಮಾತಾಡಬೇಕಾದ್ರೆ ಅರ್ಥಗರ್ಭಿತವಾದ ಮಾತಿರಬೇಕು, ಅರ್ಥಗರ್ಭಿತವಾದ ಜೀವನ ಇರಬೇಕು. ಪುಸ್ತಕ ಓದ್ಬಿಟ್ಟ ತಕ್ಷಣ ನಾನು ಸಾಧನೆ ಮಾಡಿದ್ದೀನಿ, ಕೆಲಸ ತಗೊಂಡ ತಕ್ಷಣ ಸಾಧನೆ ಮಾಡಿದ್ದೀನಿ, ಮದುವೆ ಮಾಡ್ಕೊಂಡ ತಕ್ಷಣ ಸಾಧನೆ ಮಾಡಿದ್ದೀನಿ, ಮಕ್ಕಳು ಪಡ್ಕೊಂಡ ತಕ್ಷಣ ಸಾಧನೆ ಮಾಡಿದ್ದೀನಿ ಅಂದ್ಕೊಂಡು ಹೋಗಿ ನೀವು ಹಿಂದಕ್ಕೆ ತಿರುಗಿ ನೋಡಿದ್ರೆ ಯಾವುದು ಸಾಧನೆ ಎಲ್ಲ ಟುಸ್ಪಟಾಕಿ. ಹೇಗಿದೆ ನಿನ್ನ ಜೀವನ? ಅಯ್ಯೋ ಏನೋ ಅಂದ್ಕೊಂಡೆ, ಏನೋ ಆಯಿತು ಬಿಡಿ. ಸೊ ಇದಕ್ಕೆ ಮೂಲ ಕಾರಣ ಏನು ಅಂತಕ್ಕಂತಹ ಸತ್ಯವನ್ನು, ಯಾರಿಂದ ಈ ತಪ್ಪಾಗ್ತಾ ಇದೆ ಅನ್ನೋ ಸತ್ಯವನ್ನು ಹುಡುಕಿದ್ರೆ ನಮ್ಮ ಪ್ರದೇಶ ಅಂದರೆ ನಮ್ಮ ಭಾರತ ದೇಶದಲ್ಲಿ, ವಿಶ್ವದಲ್ಲೇ ಇದಕ್ಕೆ ಉತ್ತರ ಇಲ್ಲಮ್ಮ. ಮನುಷ್ಯನ ನಿರೀಕ್ಷೆಯಂತೆ ಬದುಕು ಎಲ್ಲೂ ಪ್ರಪಂಚದಲ್ಲಿ ಆಗಿದೆ ಸಾಧ್ಯನೇ ಇಲ್ಲ. ಆ ನಿರೀಕ್ಷೆ ಅಂದ ತಕ್ಷಣ ಒಂದಕ್ಕೆ ಇನ್ನೊಂದು ಮುಂದಕ್ಕೆ ಹೋಗುತ್ತೆ ಹೊರತು ಸ್ಟಾಪ್ ಆಗಲ್ಲ. ಹೌದು. ನನಗೆ ಸಾಕು ಅಂತಾರೆ, ನಾಳೆ ಬೆಳಗ್ಗೆ ಕಮಿಟ್ಮೆಂಟ್ ಇನ್ನೊಂದು ಬರುತ್ತೆ, ಹೌದಾ? ಹಾಗಾಗಿ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ಇವತ್ತು ನಿರೀಕ್ಷೆಗಳು ಬೇಕಾ ಮನುಷ್ಯ ಜೀವನದಲ್ಲಿ? ಇದನ್ನು ಅರ್ಥ ಮಾಡ್ಕೊಂಡಿದ್ದೀವ ನಾವು? ಇದೆಯಾ ಪ್ರಪಂಚದಲ್ಲಿ ನಿರೀಕ್ಷೆ ಅನ್ನೋದು? ನಿರೀಕ್ಷೆಗಳು ಎರಡಕ್ಕೂ ಅರ್ಥ ಬೇರೆ ಇದೆ. ನಿರೀಕ್ಷೆ ಬೇರೆ, ನಿರೀಕ್ಷೆಗಳು ಬೇರೆ. ನಿರೀಕ್ಷೆ ಸರಿ, ನಿರೀಕ್ಷೆಗಳು ತಪ್ಪು.